ನಮಸ್ಕಾರ ವೀಕ್ಷಕರೇ. ಭಾರತೀಯ ರಾಜಕೀಯದಲ್ಲಿ ಸದ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಹೊಸ ಮುಖಗಳ ಪೈಕಿ ಆಂಧ್ರದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಒಬ್ರು. ಅವರ ಪ್ರಚಾರ ಹೇಗಿತ್ತು, ಅವರ ಗುರಿ ಏನಿತ್ತು, 100% ಸ್ಟ್ರೈಕ್ ರೇಟ್ ನಲ್ಲಿ ಅವರು ಗೆದ್ದು ಬಂದಿದ್ದು ಹೇಗೆ, ಇದೆಲ್ಲವನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ವಿ. ರಾಜಕೀಯಕ್ಕೆ ಇಳಿದ ಮೊದಲ ದಿನದಿಂದಲೂ ಪವನ್ ಕಲ್ಯಾಣ್ ಸನಾತನ ಹಿಂದೂ ಧರ್ಮದ ಪರವಾಗಿಯೇ ಪ್ರಚಾರ ಮಾಡಿಕೊಂಡು ಗೆದ್ದು ಬಂದಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಿರೋ ವಿಚಾರವೇ. ಗೆದ್ದ ಮೇಲೆ ಹರಕೆ ತೀರಿಸಿದ್ದು, ತಮ್ಮ ಪ್ರತಿ ನಡೆಯಲ್ಲೂ ಹಿಂದೂ ಧರ್ಮವನ್ನ ಅನುಸರಿಸ್ತಾ ಇರೋ ಪವನ್ ಈಗ ಆಂಧ್ರದ ಅಭಿವೃದ್ಧಿಗಾಗಿ ಮತ್ತೊಂದು ವ್ರತವನ್ನ ಕೈಗೊಂಡಿದ್ದಾರೆ. ಇದರ ಜೊತೆಗೆ ಡಿಸಿಎಂ ಆಗಿ ಕೆಲಸ ಶುರು ಮಾಡಿದ ಬೆನ್ನಲ್ಲೇ ಸಾಕಷ್ಟು ಕ್ರಾಂತಿಕಾರಿ ನಿಲುವುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ದಿಢೀರಂತ ಟಾಲಿವುಡ್ನ ದಿಗ್ಗಜರೆಲ್ಲರೂ ಪವನ್ ಜೊತೆಗೆ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಹಾಗಿದ್ರೆ ಪವನ್ ಕಲ್ಯಾಣ್ ಪಾಲಿಟಿಕ್ಸ್ ಹೇಗಿದೆ, ಏನೇನೆಲ್ಲ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದೂ ಧರ್ಮದ ವಿಚಾರಕ್ಕೆ ಬರಬೇಡಿ, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಸನಾತನ ಧರ್ಮ ಅಂದ್ರೆ ಅಷ್ಟು ಕೇವಲ ಆಗೋಯ್ತಾ ಅಂತ ಮಾಜಿ ಸಿಎಂ ಜಗನ್ ವಿರುದ್ಧ ಪವನ್ ಗುಡುಗಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ ಸನಾತನ ಧರ್ಮವನ್ನ ಮುಂದಿಟ್ಟುಕೊಂಡೇ ಪ್ರಚಾರ ಮಾಡಿದ್ರು. ಆದ್ರೆ ಇದ್ಯಾವುದನ್ನು ಕೇವಲ ಚುನಾವಣೆಗೆ ಮಾತ್ರ ಮಾಡಿದ್ದಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಕೆಲ ದಿನಗಳಲ್ಲೇ ಈಗ ಪವನ್ ಕಲ್ಯಾಣ್ ವ್ರತವೊಂದನ್ನ ಮಾಡ್ತಾ ಇದ್ದಾರೆ. ವಾರಾಹಿ ಅಮ್ಮವಾರಿ ದೀಕ್ಷಾ ಅನ್ನೋ ವ್ರತ ಇದಾಗಿದ್ದು 11 ದಿನಗಳ ಕಾಲ ವ್ರತಾಚರಣೆಗೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಈ ವ್ರತ ಆರಂಭವಾಗಿದ್ದು, ಈ ಅವಧಿಯಲ್ಲಿ ಊಟವನ್ನ ಸಂಪೂರ್ಣವಾಗಿ ತ್ಯಜಿಸಲಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಹಾಲು ಹಾಗೂ ಹಣ್ಣು ಮತ್ತು ಇತರೆ ಕೆಲ ದ್ರವ ಪದಾರ್ಥಗಳನ್ನ ಮಾತ್ರ ಸೇವಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಈ ಹಿಂದೆ ಅಂದ್ರೆ ರಿಸಲ್ಟ್ ನಲ್ಲಿ ದೊಡ್ಡ ಗೆಲುವು ಸಿಕ್ಕ ಬೆನ್ನಲ್ಲೇ ಆಂಧ್ರದ ಪ್ರಸಿದ್ಧ ದೇವಾಲಯ ನೂಕಲಮ್ಮ ದೇಗುಲಕ್ಕೆ ಭೇಟಿ ನೀಡಿದ್ರು. ಚುನಾವಣೆಗೂ ಮುಂಚೆ ಹೊತ್ತಿದ್ದ ಹರಕೆಯನ್ನ ತೀರಿಸಿ ವಿಶೇಷ ಪೂಜೆ ಮಾಡಿಸಿದ್ದು ಸುದ್ದಿಯಾಗಿತ್ತು. ಇನ್ನು ಡಿಸಿಎಂ ಕಚೇರಿಗೆ ಕಾಲಿರಿಸೋ ಮುನ್ನವೂ ಸನಾತನ ಧರ್ಮದ ಪೂಜಾ ವಿಧಾನಗಳನ್ನ ಅನುಸರಿಸಿಕೊಂಡೇ ಹೆಜ್ಜೆ ಇಟ್ಟಿದ್ರು. ಈಗ ವ್ರತವನ್ನ ಆಚರಿಸುವ ಮೂಲಕ ಮತ್ತೊಂದು ಸಂದೇಶವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತು ಪವನ್ ವಿಚಾರದಲ್ಲಿ ಸಾಬೀತಾಗ್ತಾ ಇದೆ ಅಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಒಬ್ಬ ಸಿನಿಮಾ ನಟ ಅಂದ್ರೆ ಅವನು ಅವಕಾಶ ಸಿಕ್ಕಾಗಲೆಲ್ಲ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಬೇಕು, ಬೇರೆ ಧರ್ಮವನ್ನ ಓಲೈಸೋ ಕೆಲಸ ಮಾಡಬೇಕು, ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದು, ಪೂಜೆಗಳನ್ನೆಲ್ಲ ಸೀಕ್ರೆಟ್ ಆಗಿ ಮಾಡಬೇಕು ಅನ್ನೋ ಅಲಿಖಿತ ನಿಯಮ ಇದೆ. ಹಾಗಿದ್ರೆ ಮಾತ್ರ ಫ್ಯಾನ್ಸ್ ಬರ್ತಾರೆ ಅನ್ನೋ ಮೂಢನಂಬಿಕೆಗಳು ಇದೆ. ಆದ್ರೆ ಆಂಧ್ರದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿರೋ ಪವನ್ ಮಾತ್ರ ನಾನು ಧರ್ಮವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನೋದನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಸಾಬೀತು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನ ಬಿಟ್ಟು ಪವನ್ ಪಂಚಾಯತ್ ರಾಜ್ನಂತಹ ಖಾತೆಗಳನ್ನ ಆಯ್ಕೆ ಮಾಡಿಕೊಂಡಾಗ್ಲೇ ಎಲ್ಲರಿಗೂ ಅಚ್ಚರಿಯಾಗಿತ್ತು ಹಾಗೂ ಎಲ್ಲರ ನಿರೀಕ್ಷೆಗಳು ಹೆಚ್ಚಾಗಿತ್ತು. ಈಗ ಅದಕ್ಕೆ ತಕ್ಕಂತೆ ಪಂಚಾಯತ್ ರಾಜ್ ಸುಧಾರಣೆಗೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಪವನ್ ಕಲ್ಯಾಣ್. ಈಗಾಗಲೇ ಎಲ್ಲಾ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದು ಆಗು ಹೋಗುಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಏನೇನೆಲ್ಲ ಸಮಸ್ಯೆ ಆಗಿತ್ತು, ಜನರಿಗೆ ಹೇಗೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ, ಬಾಕಿ ಉಳಿಸಿಕೊಂಡಿರೋ ಮೊತ್ತ ಎಷ್ಟು, ಇದೆಲ್ಲದರ ಮಾಹಿತಿ ಪಡೆದಿದ್ದಾರೆ. 15ನೇ ಕಮಿಷನ್ ನಲ್ಲಿ 1600 ಕೋಟಿ ಬಾಕಿ ಉಳಿಸಿಕೊಂಡಿರೋ ಬಗ್ಗೆಯೂ ಮಾಹಿತಿ ಲಭ್ಯವಾಗಿದೆ. ಇದೆಲ್ಲವನ್ನ ಗಮನಿಸಿರೋ ಪವನ್ ಜಗನ್ ಕಾಲದಲ್ಲಿ ಹೇಗೆಲ್ಲ ಅಕ್ರಮಗಳು ನಡೆದಿದ್ವು ಅನ್ನೋದನ್ನ ಸವಿವರವಾಗಿ ಜನರ ಮುಂದೆ ಬಿಚ್ಚಿಡೋದಕ್ಕೆ ಚಿಂತಿಸ್ತಾ ಇದ್ದಾರೆ. ಇದರ ಜೊತೆಗೆ ಆಡಳಿತದಲ್ಲಿ ಸುಧಾರಣೆ ತರೋ ಕೆಲಸಗಳು ಕೂಡ ಆಗ್ತಾ ಇದೆ. ಪ್ರತಿಯೊಬ್ಬ ಉದ್ಯೋಗಿಯೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡಿ ತಮ್ಮ ವೈಯಕ್ತಿಕ ಕೊಡುಗೆಯನ್ನ ನೀಡುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಇನ್ಮುಂದೆ ಆದ್ಯತೆಗೆ ಅನುಸಾರವಾಗಿ ಕೆಲಸಗಳನ್ನ ಶೀಘ್ರವಾಗಿ ಮುಗಿಸಬೇಕು ಅನ್ನೋ ಸೂಚನೆ ನೀಡಿದ್ದಾರೆ. ಇನ್ನು ಇದೇ ವೇಳೆ ತಮ್ಮ ಪಕ್ಷದ ಎಲ್ಲಾ ಎಂಎಲ್ಎಗಳ ಜೊತೆಗೆ ಮಹತ್ವದ ಸಭೆ ನಡೆಸಿರೋ ಪವನ್ ಮಹತ್ವದ ವಿಚಾರಗಳನ್ನ ಚರ್ಚಿಸಿದ್ದಾರೆ. ಈ ಬಾರಿ ನಮಗೆ 100ರ ಸ್ಟ್ರೈಕ್ ರೇಟ್ ನಲ್ಲಿ ಗೆಲುವಾಗಿದೆ. ಇದರ ಅರ್ಥ ಜನರು ನಮ್ಮ ಮೇಲೆ ತುಂಬಾ ಭರವಸೆ ಇರಿಸಿದ್ದಾರೆ ಹಾಗೂ ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನ ಹೊಂದಿದ್ದಾರೆ. ಆದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲೇಬೇಕು. ಇಲ್ಲಿ ಸಾಕಷ್ಟು ಜನರು ಮೊದಲ ಬಾರಿ ಶಾಸಕರಾಗಿರೋದ್ರಿಂದ ಸಹಜವಾಗಿಯೇ ನಿಮ್ಮಲ್ಲಿ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸದನದಲ್ಲಿ ಹೇಗೆ ಮಾತಾಡಬೇಕು, ಯಾವ ವಿಚಾರವನ್ನ ಮಾತಾಡಬೇಕು, ಇದೆಲ್ಲದರ ಬಗ್ಗೆ ನಿಮಗೆ ಗೊಂದಲ ಇರುತ್ತೆ. ಆದ್ರಿಂದ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರೋ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳು ಹೇಗೆ ನಡೆಯುತ್ತವೆ ಅನ್ನೋದನ್ನ ಗಮನಿಸ್ತಾ ಇರಬೇಕು. ಸರ್ಕಾರದಿಂದ ಯಾವೆಲ್ಲ ಸ್ಕೀಮ್ಗಳು ಮಾಡಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ಜಾರಿ ಆಗ್ತಾ ಇದೆಯಾ ಇಲ್ವಾ, ಯೋಜನೆ ಜಾರಿ ಆದ್ಮೇಲೆ ಅದು ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆಯಾ ಅಥವಾ ಇಲ್ವಾ, ಒಂದು ವೇಳೆ ತಲುಪದೇ ಇದ್ರೆ ಎಲ್ಲಿ ಸಮಸ್ಯೆ ಆಗಿದೆ, ಇದೆಲ್ಲ ವಿಚಾರಗಳನ್ನ ನೀವು ಹೋಮ್ವರ್ಕ್ ಮಾಡಲೇಬೇಕು. ಆಗ ಮಾತ್ರ ನೀವು ಸದನದಲ್ಲಿ ದನಿ ಏರಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಸಲಹೆಗಳನ್ನ ನೀಡಿದ್ದಾರೆ. ಇಷ್ಟೆಲ್ಲಾ ತಿಳುವಳಿಕೆ ಅಗತ್ಯ ಇರೋದ್ರಿಂದ ಹೊಸದಾಗಿ ಶಾಸಕರಾದವರು ಮೊದಲ 100 ದಿನಗಳು ಈ ಕಲಿಕೆಯತ್ತ ಗಮನ ಹರಿಸಿ ಅಂತ ಹೇಳಿದ್ದಾರೆ.
ಅಲ್ಲದೆ ನಿಮ್ಮ ಕ್ಷೇತ್ರಗಳಲ್ಲಿ ಗಾಂಜಾ, ಡ್ರಗ್ಸ್, ಬ್ಲೇಡ್ ಗ್ಯಾಂಗ್ನಂತ ಕಾನೂನು ಬಾಹಿರ ಕೆಲಸಗಳು ಆಗದೇ ಇರೋ ಹಾಗೆ ಎಚ್ಚರ ವಹಿಸಿ. ಅದರಲ್ಲೂ ಮಹಿಳೆಯರ ರಕ್ಷಣೆಗೆ ಆದ್ಯತೆ ನೀಡಿ. ಯಾವುದೇ ಸಂದರ್ಭದಲ್ಲಿ ಯಾರೇ ಸಹಾಯ ಕೇಳಿಕೊಂಡು ಬಂದರೂ ಅವರ ಜೊತೆಗೆ ವಿನಯದಿಂದ ಮಾತಾಡಿ. ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಕೆಟ್ಟ ಭಾಷೆಗಳನ್ನ ಬಳಸೋದು, ದರ್ಪ ಮಾಡೋ ಕೆಲಸಗಳನ್ನ ಮಾಡಬೇಡಿ ಅಂತ ಸೂಚನೆ ನೀಡಿದ್ದಾರೆ. ಇನ್ನು ಇದಕ್ಕಿಂತ ಮುಖ್ಯವಾಗಿ ದೊಡ್ಡ ಗೆಲುವಿನಲ್ಲಿ ಜನಸೇನೆಯ ಕಾರ್ಯಕರ್ತರ ಪಾತ್ರ ಮುಖ್ಯವಾಗಿದೆ. ಆದ್ರಿಂದ ಆಗಾಗ ಜನಸೈನಿಕರು, ವೀರ ಮಹಿಳೆಯರು ಹಾಗೂ ಎಲ್ಲಾ ಕಾರ್ಯಕರ್ತರನ್ನ ಸೇರಿಸಿ ಜನವಾಹಿನಿ ಕಾರ್ಯಕ್ರಮಗಳನ್ನ ಮಾಡಿ ಅವರೊಂದಿಗೆ ಸದಾ ಸಂಪರ್ಕದಲ್ಲಿರಿ ಅಂತ ಸೂಚನೆ ನೀಡಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಸರ್ಕಾರಿ ಉದ್ಯೋಗಿಗಳ ಸಂಬಳದ ವಿಚಾರದಲ್ಲೂ ಮಹತ್ವದ ಚರ್ಚೆ ನಡೆಸಿದ್ದಾರೆ ಪವನ್ ಕಲ್ಯಾಣ್. ಸರ್ಕಾರಿ ಉದ್ಯೋಗಿಗಳಿಗೆ ಸರಿಯಾದ ಸಮಯದಲ್ಲಿ ಸಂಬಳ ಬರ್ತಾ ಇಲ್ಲ ಅನ್ನೋ ಆರೋಪ ಬಹಳ ದಿನಗಳಿಂದ ಇದೆ. ನಾವು ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸರಿಯಾದ ಸಮಯಕ್ಕೆ ಸಂಬಳ ಬಾರದೇ ಇದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಅನುಭವ ಇದೆ. ನಾನು ಕೂಡ ಒಬ್ಬ ಸರ್ಕಾರಿ ಉದ್ಯೋಗಿಯ ಮಗ. ಎಷ್ಟೋ ಸಲ ನಮ್ಮ ಶಾಲೆಯ ಫೀಸ್ ಕಟ್ಟೋದು ತಡ ಆಗ್ತಾ ಇತ್ತು. ಫೀಸ್ ಕಟ್ಟೋ ತನಕ ಶಾಲೆಗೆ ಬರಬೇಡಿ ಅಂತ ನಮ್ಮನ್ನ ಆಚೆ ಕಳಿಸಿದ್ದ ದಿನಗಳೂ ಇವೆ. ಆದ್ರಿಂದ ನಿಮ್ಮ ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಆಗದ ಹಾಗೆ ಕಾಳಜಿ ವಹಿಸೋದು ನಮ್ಮ ಕರ್ತವ್ಯ. NDA ಸರ್ಕಾರ ಇದೆಲ್ಲದರ ಬಗ್ಗೆ ಗಮನ ಹರಿಸಿ ಸರಿಯಾದ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಪವನ್ ಕಲ್ಯಾಣ್ DCM ಆಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಟಾಲಿವುಡ್ನ ಹಿರಿಯ ನಿರ್ಮಾಪಕರು ಹಾಗೂ ದಿಗ್ಗಜರೆಲ್ಲ ಪವನ್ ಕಲ್ಯಾಣ್ ಜೊತೆ ಸಭೆ ನಡೆಸಿದ್ದಾರೆ. CM ಚಂದ್ರಬಾಬು ನಾಯ್ಡು ಜೊತೆಗೂ ತೆಲುಗು ಚಿತ್ರರಂಗದ ಮಾತುಕತೆ ನಡೆದಿದ್ದು ಸಿನಿಮಾ ರಂಗ ಎದುರಿಸ್ತಾ ಇರೋ ಸಮಸ್ಯೆಗಳನ್ನ ಹೇಳಿಕೊಂಡಿದೆ. ಆದ್ರೆ ಪವನ್ ಕಲ್ಯಾಣ್ ಜೊತೆಗಿನ ಮೀಟಿಂಗ್ ಚಿತ್ರರಂಗದ ಪಾಲಿಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಪವನ್ ಕಲ್ಯಾಣ್ ಖುದ್ದು ಹಲವು ದಶಕಗಳಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಅಲ್ಲಿನ ಸಮಸ್ಯೆಗಳೇನು, ಹಣ ಹಾಕೋ ನಿರ್ಮಾಪಕರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಇದೆಲ್ಲವೂ ಚೆನ್ನಾಗಿ ಗೊತ್ತಿರೋದ್ರಿಂದ ಪವನ್ ಜೊತೆ ಉತ್ಸಾಹದಿಂದ ಸಭೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಕಳೆದ ಬಾರಿ ಜಗನ್ ಸರ್ಕಾರದ ಆಡಳಿತದಲ್ಲಿ ಸಿನಿಮಾ ಇಂಡಸ್ಟ್ರಿಯನ್ನ ಜಗನ್ ಟಾರ್ಗೆಟ್ ಮಾಡಿದ್ರು ಅನ್ನೋ ಆರೋಪ ಇತ್ತು. ಎದುರಾಳಿ ಪಕ್ಷಗಳಾದ TDP ಹಾಗೂ ಜನಸೇನೆ ಎರಡೂ ಸಿನಿಮಾ ಇಂಡಸ್ಟ್ರಿಗೆ ಅಂಟಿಕೊಂಡಿರೋದ್ರಿಂದ ದ್ವೇಷ ರಾಜಕಾರಣ ನಡೆದಿತ್ತು ಅನ್ನೋ ಆರೋಪ ಇತ್ತು. ಸಿನಿಮಾ ಟಿಕೆಟ್ ರೇಟ್ಗಳನ್ನ ತೀರಾ ತಗ್ಗಿಸಿದ್ರಿಂದ ನಿರ್ಮಾಪಕರಿಗೆ ಹೊಡೆತ ಬಿದ್ದಂತಾಗಿತ್ತು. ಅದರಲ್ಲೂ ಬೆಂಗಳೂರಲ್ಲಿ ಒಂದು ಸಿನಿಮಾ ಟಿಕೆಟ್ಗೆ ಇರೋ ಬೆಲೆಯಲ್ಲಿ ಆಂಧ್ರದಲ್ಲಿ ಒಂದು ಫ್ಯಾಮಿಲಿಯ ಟಿಕೆಟ್ ಪಡೆಯಬಹುದು. ಅಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಇತ್ತು. ಈ ಸಂಬಂಧ ಎಷ್ಟೋ ಬಾರಿ ಜಗನ್ ಜೊತೆ ಸಭೆ ನಡೆಸಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಪವನ್ ಕಲ್ಯಾಣ್ಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಎಲ್ಲಾ ಪ್ರಮುಖ ಸಮಸ್ಯೆಗಳನ್ನ ಚರ್ಚಿಸಲಾಗಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ತೆರೆ ಬೀಳಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ. ಇನ್ನೊಂದೆಡೆ CM ಚಂದ್ರಬಾಬು ನಾಯ್ಡು ಕೂಡ ಹಳೆಯ ಸರ್ಕಾರದಲ್ಲಿ ಆಗ್ತಾ ಇದ್ದ ಎಲ್ಲಾ ಸಮಸ್ಯೆಗಳನ್ನ ಬಯಲಿಗೆಳೆಯೋದಕ್ಕೆ ಮುಂದಾಗಿದ್ದಾರೆ. ಶೀಘ್ರದಲ್ಲಿ ಸರ್ಕಾರದಿಂದ ಶ್ವೇತಪತ್ರ ಬಿಡುಗಡೆ ಆಗಿ ಎಲ್ಲಾ ಹಗರಣಗಳನ್ನ ಬಯಲಿಗೆಳೆಯೋದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಸರ್ಕಾರ ಶುರುವಾಗಿ ಕೆಲ ದಿನಗಳು ಕಳೆದಿದ್ದು ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಉತ್ಸಾಹ 5 ವರ್ಷಗಳವರೆಗೆ ಇರಲಿದೆಯಾ, ದೊಡ್ಡ ಬದಲಾವಣೆಗಳು ಆಗಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.